ಗೊತ್ತಿತ್ತಪ್ಪ ಕ್ಯಾಶ್ ಬಿಲ್ಡಪ್ ನಿಂದು. ಏಲಿಯನ್ ಏನು ಥಿಂಕ್ ಮಾಡ್ತೆ ನಮ್ಮ ದೇಶದಲ್ಲಿ ಇದಿಲ್ಲ ಅಂತಾನೆ. ಅಗಸ್ತ್ಯ ಹೇಳ್ಕೊಡ್ತಾನ ಅದನ್ನ. ಅದು ನಾವು ಟ್ರೈನು ಬೆಳಗಾವಿಗೆ ಹೋಗುತ್ತೆ. ಜನಿಸುವ ಪ್ರೀತಿಯೇ ಶಾಶ್ವತ. ಇಸ್ಕಾನ್ ಟೆಂಪಲ್ ಇದು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಲ್ಲಿರೋಂಥದ್ದು. ಸೊ ಇಲ್ಲಿಗೆ ನಾನು ಆಲ್ಮೋಸ್ಟ್ 7ರಿಂದ 8 ವರ್ಷ ಆಗಿತ್ತು. ಕಾಲೇಜ್ ಟೈಮಲ್ಲಿ ಹೋಗಿದ್ದು. ಅದಾದಮೇಲೆ ಇವಾಗಲೇ ರತ್ನನ ಕರ್ಕೊಂಡು ಹೋಗ್ತಿರೋದು. ತುಂಬ ಅದ್ಭುತವಾಗಿದೆ. ಅಂದರೆ ಸಿಟಿ ಮಧ್ಯದಲ್ಲಿ ಇಷ್ಟು ದೊಡ್ಡದಾಗಿ ಇಷ್ಟು ಪೀಸಾಗಿರೋ ಒಂದು ಟೆಂಪಲ್ಲು ನೀವೆಲ್ಲ ನೋಡಲೇಬೇಕು. ಶ್ರೀ ಕೃಷ್ಣನ ಒಂದು ದೇವಸ್ಥಾನ. ಇಲ್ಲಿ ಇನ್ನೊಂದು ಏನಂದರೆ ಪ್ರತಿದಿನ ಈ ಗೌರ್ಮೆಂಟಿಂದ ಹೆಂಗೆ ಫ್ರೀ ಊಟ ಬಿಸಿ ಊಟ ಕೊಡ್ತಾರಲ್ಲ, ಅವ್ರಿಗೆ ಇವರು ಕೈ ಜೋಡಿಸಿದ್ದಾರೆ. ಅಂದರೆ ಇಸ್ಕಾನ್ ಟೆಂಪಲಿಂದನೂ ಪ್ರತಿದಿನ ಬಿಸಿ ಊಟ ಹೋಗುತ್ತೆ. ಸೊ ಆ ಥರ ಜನಸೇವೆನೂ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ನೀವು ಒಳಗಡೆ ಹೋದ ತಕ್ಷಣ ತುಂಬ ಪೀಸು, ಎಷ್ಟು ನಿಶಬ್ದವಾಗಿರುತ್ತೆ ಅಂದರೆ ಆ ದೇವ್ರನ್ನ ನೋಡಬೇಕಾದ್ರೆ ನಿಮಗೆ ಬೇರೆ ಏನೂ ನೆನಪಾಗಲ್ಲ. ಮತ್ತು ಟೈಮಿಂಗ್ಸ್ ಇದೆ. ಅಂದರೆ ಈವ್ನಿಂಗು 7:30ಗೆ ಲಾಸ್ಟು. ಮತ್ತು ವೀಕೆಂಡಲ್ಲಿ ಹೋದ್ರಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ನೀವು ಬೆಟರು ವೀಕ್ ಡೇಸಲ್ಲಿ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕು. ಯಾಕಂದರೆ ಇದು ಒಂದು ಕೃಷ್ಣನ ದೇವಸ್ಥಾನ ಆದ್ದರಿಂದ ತುಂಬ ಅದ್ಭುತವಾಗಿದೆ. ತುಂಬ ಇತಿಹಾಸ ಇರೋಂತಹ ದೇವಸ್ಥಾನ ನೋಡ್ಬೋದು ನೀವು. ಅದು ಗೋಪುರ ಇದೆಯಲ್ಲ, ಅದು ನಾವು ಎಂಟ್ರಿ ಆದ ತಕ್ಷಣ ಇರೋಂಥದ್ದು. ಹರೇ ರಾಮ್ ಹೇಳ ಏನು ಅನ್ಸುತ್ತೆ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಸ್ಟಾರ್ಟ್ ಆಗುತ್ತೆ. ಹರೇ ರಾಮ್ 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 ಹರೇ ಹರೇ. ಹಿಂದಿನ ಬರೋರು ಇರು. ಹರೇ ಕೃಷ್ಣ ಅವ್ರು ಹೇಳಿ ರಾಮ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಟೋಟಲು 108 ಸ್ಟೆಪ್ ಐತೆ. ನೋಡಿದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಹಾಕೋರೆ 108 ಅಂತ ಹಾಕೋರೆ. ಮತ್ತು ಒಳಗಡೆ ನೀವು ದೇವಸ್ಥಾನ ಆದ ತಕ್ಷಣ ಅಲ್ಲಿ ಪ್ರಸಾದ ಕೊಡ್ತಾರೆ. ಅಲ್ಲಿ ನೋಡಿ ಫೌಂಟೇನ್ ಕೂಡ ಇದೆ. ಮತ್ತು ಆ ಕಡೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕೃಷ್ಣಂದು ರಾಧೆದು ಟೆಂಪಲ್ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಮತ್ತು ಒಳಗಡೆ ಫೋಟೋ ತೆಗಿಯೋಕ್ಕೆ ಅಲೋ ಇರಲಿಲ್ಲ, ಆದರೂ ಟ್ರೈ ಮಾಡಿ ತೆಗೆದಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು. ಇದು ಆ ದೇವಸ್ಥಾನ ಯಾವಾಗಿಂದ ಕಟ್ಟಿದ್ದು ಮತ್ತು ಕಟ್ಟಿದಂಥ ರೀತಿಗಳು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಎಷ್ಟು ಜನ ವರ್ಕ್ ಮಾಡಿದ್ರು, ಏನೇನು ಪ್ರತೀತಿ ಅನ್ನೋದು ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಬೈ ಸ್ಟೆಪ್ಪು ಇನ್ಫಾರ್ಮೇಷನ್ ಹಾಕಿದ್ದಾರೆ. ಮತ್ತು ನೀವು ಅಲ್ಲೇ ಕೆಳಗೋದ್ರೆ ಇದ್ರ ಪಕ್ಕನೇ ಕೃಷ್ಣನ್ಗೆ ಬೇಕಾಗಿರೋಂಥ ಒಂದು ವಿಗ್ರಹಗಳಾಗ್ಬೋದು, ಮತ್ತು ನಿಮಗೆ ಬುಕ್ಸ್ಗಳಾಗ್ಬೋದು, ಕೀ ಚೈನ್ಗಳು, ಈ ಥರ ಅದು ಒಳಗಡೆನೇ ಮಾಡಿದ್ದಾರೆ. ಸೊ ಆ ಥರ ನೀವು ಒಳಗಡೆ ಫ್ರೇಮ್ಗಳು ತಗೋದು. ಪ್ಲಸ್ ಅದ್ರ ಪಕ್ಕನೇ ನಿಮಗೆ ಒಂದು ಸ್ನ್ಯಾಕ್ಸ್ ಕೂಡ ಇದೆ ಒಳಗಡೆನೆ. ಅಂದರೆ ಸ್ನ್ಯಾಕ್ಸ್ ಕೂಡ, ಚಾಟ್ಸು, ನಿಮ್ಗೆ ಏನೇನು ಬೇಕೋ ಎಲ್ಲ ಥರ ಸ್ನ್ಯಾಕ್ಸು ಚಾಟ್ಸ್ ಕೂಡ ಇದೆ ಅಲ್ಲಿ. ಆ್ಯಪಲ್ ಕೇಕು ಎಷ್ಟಿದೆ? 30 ರೂಪೀಸ್. ಎಷ್ಟು ಪೀಸ್ ಐತೆ? 3. ಸರಿಯಾಗಿ ಹುಡುಕ್ತಿಯಲ್ಲ, ಇಂಥವೇ ಹುಡುಕ್ತೀಯ ಬರೀ. ಹೇಳಿ ಅಂದು ಒಂದೇ. ಇದೇನಿದು? ಇದು ವೆಜ್ ರೋಲ್. ಅಭಿ ಇದೆಂತ? ರಸ್ಮಲೈ. ಸೊ ಹಿಂಗೇನೆ ನಾವು ವೀಕೆಂಡು ಇಸ್ಕಾನ್ ಟೆಂಪಲ್ಗೆ ಹೋಗಿ ಒಂದು ಅದ್ಭುತವಾದ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ದೀವಿ. ಹೋಪ್ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್.